ನಮಸ್ಕಾರ ಸ್ನೇಹಿತರೆ, ಇದು 2026ರ ಸಂಪೂರ್ಣ ವರ್ಷ ಭವಿಷ್ಯ. ಈ ವರ್ಷ ನಿಮ್ಮ ಜೀವನದಲ್ಲಿ ಧನ ಯೋಗ ಇದೆಯಾ? ಉದ್ಯೋಗ ಬದಲಾವಣೆ ಆಗುತ್ತಾ? ವಿವಾಹ ಯೋಗ ಯಾರಿಗೆ? ಆರೋಗ್ಯ ಎಚ್ಚರಿಕೆ ಯಾರಿಗೆ? ಮೇಷದಿಂದ ಮೀನ ರಾಶಿಯವರೆಗೂ ಉದ್ಯೋಗ, ಹಣಕಾಸು, ಪ್ರೀತಿ, ಕುಟುಂಬ, ಆರೋಗ್ಯ, ಶಿಕ್ಷಣ, ವ್ಯಾಪಾರ ಎಲ್ಲದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಕೊನೆಯವರೆಗೂ ನೋಡಿರಿ. ಮೇಷರಾಶಿಯವರಿಗೆ ಪರಿಶ್ರಮ ಮತ್ತು ಫಲ ಎರಡನ್ನೂ ನೀಡುವ ವರ್ಷ. ವರ್ಷದ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ, ಆದರೆ ಮಧ್ಯಭಾಗದಿಂದ ಲಾಭ ಕಾಣಿಸಿಕೊಳ್ಳುತ್ತದೆ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ಹೊಸ ಪ್ರಾಜೆಕ್ಟ್ ಅಥವಾ ಹುದ್ದೆ ಬದಲಾವಣೆ ಸಾಧ್ಯ. ವ್ಯಾಪಾರಸ್ಥರಿಗೆ ವರ್ಷದ ಎರಡನೆಯ ಅರ್ಧದಲ್ಲಿ ಉತ್ತಮ ಲಾಭ. ಹಣಕಾಸು ವಿಷಯದಲ್ಲಿ ಆಧಾರ ಸ್ಥಿರವಾಗಿರುತ್ತದೆ, ಆದರೆ ಅನಗತ್ಯ ಖರ್ಚು ತಪ್ಪಿಸಬೇಕು. ಹೂಡಿಕೆಗೆ ವರ್ಷದ ಮಧ್ಯಭಾಗ ಉತ್ತಮ. ಪ್ರೀತಿಯಲ್ಲಿ ಅಹಂಕಾರದಿಂದ ಸಮಸ್ಯೆ ಬರಬಹುದು. ಅವಿವಾಹಿತರಿಗೆ ವರ್ಷದ ಕೊನೆಯಲ್ಲಿ ವಿವಾಹ ಯೋಗ. ಆರೋಗ್ಯದಲ್ಲಿ ತಲೆನೋವು, ರಕ್ತದ ಒತ್ತಡ ಸಮಸ್ಯೆ ಎಚ್ಚರ. ಯೋಗ, ವ್ಯಾಯಾಮ ಸಹಾಯ ಮಾಡುತ್ತದೆ. ಒಟ್ಟಾರೆ ಫಲ ಮಧ್ಯಮದಿಂದ ಉತ್ತಮ. ವೃಷಭ ರಾಶಿಯವರಿಗೆ ಸ್ಥಿರತೆ ಮತ್ತು ನೆಮ್ಮದಿ ತರುವ ವರ್ಷ. ಹಿಂದಿನ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತದೆ. ಉದ್ಯೋಗದಲ್ಲಿ ಸ್ಥಿರತೆ. ಸರ್ಕಾರಿ ಅಥವಾ ಬ್ಯಾಂಕ್ ಕೆಲಸಕ್ಕೆ ಪ್ರಯತ್ನಿಸುವವರಿಗೆ ಶುಭ. ವ್ಯಾಪಾರದಲ್ಲಿ ನಿಧಾನ ಆದರೆ ಖಚಿತ ಲಾಭ. ಉಳಿತಾಯ ಹೆಚ್ಚಾಗುತ್ತದೆ. ಭೂಮಿ, ಮನೆ ಸಂಬಂಧಿತ ಯೋಗ ಇದೆ. ಕುಟುಂಬ ಜೀವನ ಸಂತೋಷ. ದಾಂಪತ್ಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಸಾಮಾನ್ಯ. ಆರೋಗ್ಯ, ಆಹಾರ ನಿಯಂತ್ರಣ ಮುಖ್ಯ. ಒಟ್ಟಾರೆ ಫಲ ಉತ್ತಮ. ಮಿಥುನ ರಾಶಿಯವರಿಗೆ ಬದಲಾವಣೆಗಳ ವರ್ಷ. ಒಂದು ಹಂತ ಮುಗಿದು ಹೊಸ ಹಂತ ಶುರುವಾಗುತ್ತದೆ. ಉದ್ಯೋಗ ಬದಲಾವಣೆ ಸಾಧ್ಯ. ಮೀಡಿಯಾ, ಮಾರ್ಕೆಟಿಂಗ್, ಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ಯಶಸ್ಸು. ಆದಾಯ ಬರುತ್ತದೆ, ಆದರೆ ಉಳಿಯದು. ಯೋಜನೆ ಅಗತ್ಯ. ಪ್ರೀತಿಯಲ್ಲಿ ಗೊಂದಲ, ಸ್ಪಷ್ಟತೆ ಬೇಕು. ವಿವಾಹ ವಿಚಾರದಲ್ಲಿ ತಡವಾಗಬಹುದು. ನಿದ್ರಾ ಸಮಸ್ಯೆ, ಮಾನಸಿಕ ಒತ್ತಡ. ಒಟ್ಟಾರೆ ಫಲ ಮಿಶ್ರ. ಕಟಕ ರಾಶಿ. ಈ ವರ್ಷ ಕಟಕ ರಾಶಿಯವರಿಗೆ ಭಾವನಾತ್ಮಕ ಆದರೆ ಆಶೀರ್ವಾದ ವರ್ಷ. ಹಿರಿಯರ ಬೆಂಬಲ ಸಿಗುತ್ತದೆ. ಕೆಲಸದಲ್ಲಿ ನಿಧಾನವಾದ ಪ್ರಗತಿ. ಹಠಾತ್ ಖರ್ಚು. ಸಾಲದ ವಿಚಾರದಲ್ಲಿ ಎಚ್ಚರ. ಮನೆಯ ಶುಭ ಕಾರ್ಯ, ಸಂತೋಷದ ಸುದ್ದಿ. ಜೀರ್ಣಕ್ರಿಯೆ ಸಮಸ್ಯೆ, ಧ್ಯಾನ ಸಹಾಯ. ಒಟ್ಟಾರೆ ಫಲ ಮಧ್ಯಮ. ಸಿಂಹರಾಶಿಯವರಿಗೆ ಗೌರವ ಮತ್ತು ಅಧಿಕಾರದ ವರ್ಷ. ಉದ್ಯೋಗದಲ್ಲಿ ಪ್ರಮೋಷನ್, ಲೀಡರ್ಶಿಪ್ ಅವಕಾಶ. ಸರ್ಕಾರಿ ಕೆಲಸದಲ್ಲಿ ಯಶಸ್ಸು. ಹಣಕಾಸಿನಲ್ಲಿ ಉತ್ತಮ ಆದಾಯ. ಹೆಚ್ಚು ಖರ್ಚಿಗೂ ಅವಕಾಶ. ನಿಯಂತ್ರಣ ಅಗತ್ಯ. ಪ್ರೀತಿಯಲ್ಲಿ ಯಶಸ್ಸು, ವಿವಾಹ ಯೋಗ ಫಲ. ಆರೋಗ್ಯದಲ್ಲಿ ಹೃದಯ ಮತ್ತು ಬೆನ್ನುನೋವು ಎಚ್ಚರ. ಒಟ್ಟಾರೆ ಫಲ ಅತ್ಯುತ್ತಮ. ಕನ್ಯಾ ರಾಶಿ. ಈ ವರ್ಷ ಕನ್ಯಾ ರಾಶಿಯವರಿಗೆ ಪರೀಕ್ಷೆಯ ವರ್ಷ. ಉದ್ಯೋಗ ಬಗ್ಗೆ ಕೆಲಸದಲ್ಲಿ ಒತ್ತಡ, ಆದರೆ ವರ್ಷದ ಕೊನೆಯಲ್ಲಿ ಫಲ ಸಿಗುತ್ತದೆ. ಹಣಕಾಸಿನಲ್ಲಿ ಉಳಿತಾಯ ಮುಖ್ಯ. ಅನಗತ್ಯ ಸಾಲ ತಪ್ಪಿಸಿ. ಆರೋಗ್ಯದಲ್ಲಿ ಚರ್ಮ, ಹೊಟ್ಟೆ ಸಮಸ್ಯೆ. ಒಟ್ಟಾರೆ ಫಲ ಮಧ್ಯಮ. ತುಲಾರಾಶಿಯವರಿಗೆ ಸಂಬಂಧಗಳ ವರ್ಷ. ಉದ್ಯೋಗದಲ್ಲಿ ಪಾರ್ಟ್ನರ್ಶಿಪ್, ಕೆಲಸದಲ್ಲಿ ಲಾಭ. ಹಣಕಾಸಿನಲ್ಲಿ ಸ್ಥಿರ ಆದಾಯ. ಲಕ್ಸುರಿ ಖರ್ಚು ಹೆಚ್ಚಾಗಬಹುದು. ವಿವಾಹ ಯೋಗ ಬಲ ಇದೆ. ಪ್ರೀತಿ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಒಟ್ಟಾರೆ ಫಲ ಉತ್ತಮ. ವೃಶ್ಚಿಕ ರಾಶಿ. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಬದಲಾವಣೆಯ ವರ್ಷ. ಉದ್ಯೋಗದಲ್ಲಿ ಗುಪ್ತ ಶತ್ರುಗಳಿಂದ ಎಚ್ಚರ, ಆದರೆ ಸಂಶೋಧನಾ, ಟೆಕ್ನಿಕಲ್ ಕ್ಷೇತ್ರದಲ್ಲಿ ಲಾಭ. ಹಣಕಾಸು, ಹಠಾತ್ ಲಾಭ ನಷ್ಟ ಎರಡು. ಆರೋಗ್ಯದಲ್ಲಿ ಮಾನಸಿಕ ಒತ್ತಡ, ಧ್ಯಾನ ಅಗತ್ಯ. ಒಟ್ಟಾರೆ ಫಲ ಮಿಶ್ರ ಫಲ. ಧನುರಾಶಿಯವರಿಗೆ ಅದೃಷ್ಟದ ವರ್ಷ. ಉದ್ಯೋಗದಲ್ಲಿ ವಿದೇಶ ಯೋಗ. ಶಿಕ್ಷಣ, ತರಬೇತಿ ಕ್ಷೇತ್ರದಲ್ಲಿ ಯಶಸ್ಸು. ಹಣಕಾಸು, ಧನಲಾಭ, ಹೊಸ ಆದಾಯ ಮಾರ್ಗ. ಪ್ರೀತಿಯಲ್ಲಿ ಶುಭ. ಒಟ್ಟಾರೆ ಫಲ ಅತ್ಯುತ್ತಮ. ಮಕರ ರಾಶಿ. ಈ ವರ್ಷ ಮಕರ ರಾಶಿಯವರಿಗೆ ಶನಿದೇವನ ಫಲದ ವರ್ಷ. ಉದ್ಯೋಗದಲ್ಲಿ ಶ್ರಮಕ್ಕೆ ನ್ಯಾಯ ಸಿಗುತ್ತದೆ. ಸ್ಥಿರ ಉದ್ಯೋಗ. ಹಣಕಾಸು ನಿಧಾನ ಆದರೆ ಖಚಿತ ಬೆಳವಣಿಗೆ ಇದೆ. ಆರೋಗ್ಯದಲ್ಲಿ ಮೂಳೆ, ಸಂಧಿ ನೋವು ಆಗುವ ಸಂಬಂಧ ಇದೆ. ಒಟ್ಟಾರೆ ಫಲ ಉತ್ತಮ. ಕುಂಭರಾಶಿಯವರಿಗೆ ಹೊಸ ಯುಗದ ಆರಂಭ. ಉದ್ಯೋಗದಲ್ಲಿ ಟೆಕ್ನಾಲಜಿ, ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಲಾಭ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಲಾಭಗಳು ದೊಡ್ಡ ಫಲ ಕೊಡುತ್ತದೆ. ಪ್ರೀತಿ ವಿಷಯದಲ್ಲಿ
ಅಪ್ರತೀಕ್ಷಿತ ಬದಲಾವಣೆ, ಒಟ್ಟಾರೆ ಫಲ ಉತ್ತಮ. ಮೀನರಾಶಿ. ಈ ವರ್ಷ ಮೀನರಾಶಿಯವರಿಗೆ ದೈವಿಕ ಅನುಗ್ರಹ ವರ್ಷ. ಉದ್ಯೋಗದಲ್ಲಿ, ಸೇವಾ ಕ್ಷೇತ್ರ, ಆಧ್ಯಾತ್ಮಿಕ ಕೆಲಸಗಳಲ್ಲಿ ಯಶಸ್ಸು. ಹಣಕಾಸು ವಿಷಯದಲ್ಲಿ ಅವಶ್ಯಕತೆಗಳಿಗೆ ಹಣ ದೊರೆಯುತ್ತದೆ. ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿರುತ್ತದೆ. ಒಟ್ಟಾರೆ ಫಲ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, 2026 ವರ್ಷ ನಿಮ್ಮ ಜೀವನಕ್ಕೆ ಹೊಸ ದಾರಿ ತೋರಿಸುವ ವರ್ಷವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಿಮ್ಮ ರಾಶಿ ಫಲ ಕೇಳಿ ನಿಮ್ಮ ಗುರಿ ಏನು ಅನ್ನೋದನ್ನ ಸ್ಪಷ್ಟವಾಗಿ ನಿರ್ಧರಿಸಿ. ಪರಿಶ್ರಮಕ್ಕೆ ಜೊತೆಗೆ ನಂಬಿಕೆ ಇಟ್ಟು ಮುಂದೆ ಹೋಗಿ. ಸಮಯ ಬಂದಾಗ ದೈವವು ನಿಮ್ಮ ಜೊತೆ ನಿಲ್ಲುತ್ತದೆ. ಈ ವರ್ಷ ಆತುರ ಬೇಡ, ಅಹಂಕಾರ ಬೇಡ. ಶಾಂತಿ, ಸಹನೆ, ಸಕಾರಾತ್ಮಕ ಚಿಂತನೆಯನ್ನು ಮಾಡಿ. ಇವೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಿಮಗೆ ಈ 2026 ವರ್ಷ ಭವಿಷ್ಯ ಉಪಯೋಗವಾಗಿದೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ರಾಶಿಯನ್ನು ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನು ದೈನಂದಿನ ಭವಿಷ್ಯ, ವಾರ ಭವಿಷ್ಯ, ಮಾಸಿಕ ಭವಿಷ್ಯ, ಮೋಟಿವೇಶನ್ ವಿಡಿಯೋ ಮತ್ತು ವಿಶೇಷ ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ 2026 ಹೊಸ ವರ್ಷ ಬೆಳಕು ತರಲಿ. ಮತ್ತೆ ಮುಂದಿನ ವಿಡಿಯೋಗಾಗಿ ಭೇಟಿಯಾಗೋಣ. ಧನ್ಯವಾದಗಳು.